ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬಡ್ಡಿ, ಚಕ್ರ ಬಡ್ಡಿ, ಮೀಟರ್ ಬಡ್ಡಿ, ಹೀಗೆ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ? ಸಾಲ ಮಾಡಿ ಆದರೂ ತುಪ್ಪ ತಿನ್ನುವ ಕಾಲ ಹೋಗಿದೆ. ಸಾಲ ಮಾಡಿದ್ರೆ ಶೂಲಕ್ಕೆ ಇರೋದು ನಿಶ್ಚಿತವಾಗಿದೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಬ್ರೇಕ್ ಬೀಳದಾಗಿದೆ. ದೊಡ್ಡ ದೊಡ್ಡ ಬ್ಯಾಂಕ್ಗಳು ಜನರ ಜೀವ ಹಿಂಡಲು ನಿಂತಿದೆ. ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ಸರಣಿ ಮುಂದುವರೆದಿದೆ. ಗರ್ಭಿಣಿಯರ ಪಾಲಿಗೆ ಆಸ್ಪತ್ರೆಗಳು ಯಮಕೂಪದಂತೆ ಕಾಣಿಸ್ತಾ ಇದೆ. ಬೆಳಗಾವಿಯಲ್ಲಿ ಮಗುವಿಗೆ ಜನ್ಮ ಕೊಟ್ಟು ಬಾಣಂತಿ ಕಣ್ಮುಚ್ಚಿದ್ದಾರೆ. ವೈದ್ಯರ ವಿರುದ್ಧ ಕುಟುಂಬಸ್ಥರ ಆಕ್ರೋಶ ಕಟ್ಟೆಯೊಡೆದಿದೆ. ಶಿವಮೊಗ್ಗದಲ್ಲಿ ರಕ್ತಸ್ರಾವದಿಂದ ಗರ್ಭಿಣಿ ಸಾವನ್ನಪ್ಪಿದ್ದಾರೆ. ಮೂಡಾರಾದ್ಯಂತ ಮತ್ತೊಂದು ಹಂತವನ್ನು ತಲುಪ್ತಾ ಇದೆ. ಸಿಎಂ ಪತ್ನಿ ಪಾರ್ವತಿ ಸಚಿವ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿತ್ತು. ಜಾರಿ ನಿರ್ದೇಶನಾಲಯದ ಎಂಟ್ರಿ ರಾಜಕೀಯ ಪ್ರೇರಿತ ಅಂತ ಸಿಎಂ ಸಿಡಿದೆದ್ದಿದ್ದಾರೆ. ಇಡಿ ತನಿಖೆಯೇ ಕಾನೂನು ಬಾಹಿರ ಅಂತ ಕೈಪಡೆ ಸಿದ್ದು ಪರ ಬ್ಯಾಟ್ ಬೀಸಿದೆ. ಮೊದಲು ವಿಡಿಯೋ ಕಾಲ್, ಆಮೇಲೆ ಬ್ಲ್ಯಾಕ್ ಮೇಲ್. ಕೋಟ್ಯಾಧಿಪತಿಗಳೇ ಇವಳ ಟಾರ್ಗೆಟ್. ರೇಖಾ ಈಕೆ ಪಂಗನಾಮ ಹಾಕೋದ್ರಲ್ಲಿ ಪಂಟರ್. ಶೇರ್ ಚಾಟ್ನಲ್ಲಿ ಪರಿಚಯ ಮಾಡಿಕೊಂಡು ಕೋಟಿ ಕೋಟಿ ಉಂಡೆನಾಮ ತಿಕ್ಕಿದ್ದ ಈ ಐನಾತಿ ಸದ್ಯ ಬೆಂಗಳೂರು ಸಿಸಿಬಿ ಪೊಲೀಸರ ಅತಿಥಿಯಾಗಿದ್ದಾಳೆ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳದ ವೈಭವ ವಿಶ್ವಕ್ಕೆ ಪಸರಿಸಿದೆ. ನಾಳೆ ಮೌನಿ ಅಮಾವಾಸ್ಯೆ, ಪವಿತ್ರ ಶಾಹಿ ಸ್ನಾನಕ್ಕೆ ತ್ರಿವೇಣಿ ಸಂಗಮ ಸಜ್ಜಾಗಿದೆ. ಸುಮಾರು 10 ಕೋಟಿ ಯಾತ್ರಿಕರು ಸೇರೋ ನಿರೀಕ್ಷೆ ಇದೆ. ಈ ಹೊತ್ತಲ್ಲೇ ಉತ್ತರ ಪ್ರದೇಶದ ಬಾಗ್ಪತ್ನಲ್ಲಿ ವೇದಿಕೆ ಕುಸಿದು 7 ಮಂದಿ ದುರಂತ ಅಂತ್ಯ ಕಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.